ಮೇಕೆದಾಟು ವರ್ಷಗಳಿಂದ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಚರ್ಚೆಯ ವಿಷಯ. ಆದರೆ ಈಗ ಕರ್ನಾಟಕಕ್ಕೆ ದೊಡ್ಡ ಗೆಲುವು ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ. ನಿಜವಾಗಿಯೂ ಕರ್ನಾಟಕ ಗೆದ್ದಿದೆಯಾ ಅಥವಾ ಜನರು ತೀರ್ಪನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರಾ? ಇಂದು ರಾಜಕೀಯವಲ್ಲ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ತಮಿಳುನಾಡು ಸಲ್ಲಿಸಿದ್ದು ರಿವ್ಯೂ ಪೆಟಿಷನ್ ಅನ್ನು ವಜಾಗೊಳಿಸಿದೆ. ಈ ಸುದ್ದಿ ಹೊರಬಂದ ತಕ್ಷಣ ಕರ್ನಾಟಕ ಗೆದ್ದಿತು ಎಂಬ ಮಾತುಗಳು ಎಲ್ಲೆಡೆ ಕೇಳಿಬಂದವು. ಆದ್ರೆ ಇಲ್ಲೇ ಒಂದು ಮುಖ್ಯ ವಿಷಯ ಇದೆ. ಈ ತೀರ್ಪಿನ ಅರ್ಥ ನಾಳೆಯಿಂದಲೇ ಅಣೆಕಟ್ಟು ನಿರ್ಮಾಣ ಆರಂಭವಾಗುತ್ತದೆ ಅನ್ನೋದಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು ಹಿಂದಿನ ಆದೇಶವನ್ನು ಮರುಪರಿಶೀಲಿಸುವ ಅಗತ್ಯವಿಲ್ಲ ಅಷ್ಟೆ. ಅಂದ್ರೆ ಯೋಜನೆಗೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಯ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ ಮುನ್ನಡೆ ಸಿಕ್ಕಿದೆ. ಆದ್ರೆ ಇನ್ನೂ ಪರಿಸರ ಅನುಮತಿ, ಕೇಂದ್ರ ಸರ್ಕಾರದ ಅನುಮತಿ ಮತ್ತು ಇತರೆ ಆಡಳಿತಾತ್ಮಕ ಗಣಿತಾತ್ಮಕ ಪ್ರಕ್ರಿಯೆಗಳು ಪೂರ್ಣಗೊಳ್ಳಬೇಕಿದೆ. ಇನ್ನೊಂದು ದೊಡ್ಡ ಬೆಳವಣಿಗೆ, ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರ ಹೇಳಿರುವ ಒಂದು ಮಾತು ಈಗ ಹೆಚ್ಚು ಚರ್ಚೆಯಾಗುತ್ತಿದೆ. 2018ರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆ ಕಡ್ಡಾಯ ಎಂದು ಎಲ್ಲಿಯೂ ಹೇಳಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇದರಿಂದ ಮತ್ತೆ ಈ ಯೋಜನೆ ಹೊಸ ತಿರುವು ಪಡೆದುಕೊಂಡಿದೆ. ಆದರೆ ತಮಿಳುನಾಡು ಯಾಕೆ ವಿರೋಧಿಸುತ್ತಿದೆ? ಅವರ ವಾದ ಏನೆಂದರೆ, ಮೇಕೆದಾಟು ಅಣೆಕಟ್ಟಿನಿಂದ ಕಾವೇರಿ ನೀರಿನ ಹರಿವಿನ ಮೇಲೆ ಪರಿಣಾಮ ಬೀಳಬಹುದು. ವಿಶೇಷವಾಗಿ ತಮಿಳುನಾಡಿನ ರೈತರಿಗೆ ನೀರಿನ ಕೊರತೆ ಉಂಟಾಗಬಹುದು ಎಂಬ ಆತಂಕವನ್ನು ಅವರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕರ್ನಾಟಕ ಹೇಳುವುದು ಬೇರೆ. ಈ ಯೋಜನೆಯ ಉದ್ದೇಶ ಬೆಂಗಳೂರು ಸೇರಿದಂತೆ ಲಕ್ಷಾಂತರ ಜನರಿಗೆ ಕುಡಿಯುವ ನೀರು ಒದಗಿಸುವುದು, ಮಳೆಗಾಲದಲ್ಲಿ ಹರಿದು ಹೋಗುವ ಹೆಚ್ಚುವರಿ ನೀರನ್ನು ಸಂಗ್ರಹಿಸುವುದು ಮತ್ತು ಭವಿಷ್ಯದ ನೀರಿನ ಭದ್ರತೆಯನ್ನು ಖಚಿತಪಡಿಸುವುದು. ಒಂದೇ ನದಿ, ಆದರೆ 2 ರಾಜ್ಯಗಳು. ಒಂದೇ ನೀರು, ಆದರೆ ಕೋಟ್ಯಾಂತರ ಜನರ ಬದುಕು. ನದಿಗೆ ರಾಜ್ಯಗಳ ಗಡಿ ಗೊತ್ತಿಲ್ಲ, ಆದರೆ ಮಾನವರು ಗಡಿಗಳನ್ನು ಎಳೆದಿದ್ದಾರೆ. ಅಲ್ಲಿಂದಲೇ ಪ್ರತಿ ಹನಿ ನೀರಿಗೂ ನ್ಯಾಯಾಲಯದವರೆಗೂ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ಬೆಳವಣಿಗೆ ಕರ್ನಾಟಕಕ್ಕೆ ಒಂದು ಪ್ರಮುಖ ಕಾನೂನು ಮುನ್ನಡೆ ಎಂದು ಹೇಳ್ಬೋದು. ಆದರೆ ಇದು ಅಂತಿಮ ಗೆಲುವಲ್ಲ. ಮೇಕೆದಾಟು ಯೋಜನೆ ಇನ್ನೂ ಹಲವು ಕಾನೂನು, ಪರಿಸರ ಮತ್ತು ಆಡಳಿತಾತ್ಮಕ ಹಂತಗಳನ್ನು ದಾಟಬೇಕಿದೆ. ಹೀಗಾಗಿ ಯೋಜನೆಗೆ ಸಂಪೂರ್ಣ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ಹೇಳುವುದು ಸರಿಯಲ್ಲ. ಕೊನೆಯಲ್ಲಿ ಈ ಹೋರಾಟ ಕೇವಲ ಕರ್ನಾಟಕ ಅಥವಾ ತಮಿಳುನಾಡಿನದ್ದಲ್ಲ. ಇದು ಮುಂದಿನ ತಲೆಮಾರಿಗೆ ನೀರನ್ನು ಹೇಗೆ ಉಳಿಸಬೇಕು ಎನ್ನುವ ಪ್ರಶ್ನೆಯೂ ಹೌದು. ನಿಮ್ಮ ಅಭಿಪ್ರಾಯ ಏನು?